ರಾಜಕಾರಣಿಗಳಂತೂ ಹೇಳಕ್ಕೆ ಇಷ್ಟನೇ ಪಡಲ್ಲ, ಯಾಕಂದರೆ ಹೇಳಿದರೆ ನೀವು ಮೆಟ್ಟಲ್ಲಿ ಹೊಡಿತೀರ ಅವರಿಗೆ, ಆಯಿತಾ. ಏನೂ ಡಿಗ್ರಿ ಪಡೆದೆ, ಏನೂ ಮಾಡಿದೆ, ಈ ವಾಟ್ಸಪ್ ಯೂನಿವರ್ಸಿಟಿ ಅಂತಂದಿದೆ ನಮ್ಮ ದೇಶದಲ್ಲಿ, ಆಯಿತಾ. ಅದರಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋರು ಇದ್ದಾರಲ್ಲ, ಅದರಲ್ಲಿ ಕೂತ್ಕೊಂಡು ಅದು ಹೀಗೆ ಇದು ಹಾಗೆ, ಅದೆಲ್ಲೋ ಒಂದು ಕಡೆ ನಮ್ಮನ್ನು ಹಳಿ ತಪ್ಪಿಸ್ತಾ ಇದೆ. ನಮ್ಮ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ, ಅದರ ಪ್ರಕಾರ ನೋಡೋಕೆ ಹೋದರೆ ನಾವು ವಿಶ್ವದಲ್ಲಿ 136ನೇ ಸ್ಥಾನದಲ್ಲಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ ಚಿನ್ನದ ಬೆಲೆ ಮೇಲೆ, ಅಂದರೆ ಯಾವ ಥರ ನಿಗದಿ ಆಗುತ್ತೆ ಅದು ನಮ್ಮ ದೇಶದಲ್ಲಿ ಅಂತೇಳಿ. ತುಂಬ ಜನ ಅದನ್ನು ನೋಡಿದ್ದಾರೆ. ಆ್ಯಕ್ಚುಲಿ ಅದು ಪ್ಲ್ಯಾಂಡ್ ವೀಡಿಯೋನೇ ಅಲ್ವಾ, ಹೆಂಗೋ ಬಂತದು. ಬಟ್ ಆ ವಿಡಿಯೋದಲ್ಲಿ ನಾನು ಕೇಳಿದ್ದೆ GDP ಬಗ್ಗೆ ನಿಮಗೆ ಗೊತ್ತಾಗಬೇಕಾದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತೇಳಿ. ಯೂಟ್ಯೂಬಲ್ಲೂ ತುಂಬ ಜನ ಕೇಳಿದ್ದಾರೆ, ಫೇಸ್ಬುಕ್ಕಲ್ಲಂತೂ ನಮ್ಗೆ ಇಮ್ಯಾಜಿನೇ ಮಾಡೋಕ್ಕಾಗಿಲ್ಲ, ಅಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. 23 ಲಕ್ಷ ಜನ ನೋಡಿದ್ದಾರೆ ವೀಡಿಯೋನ, ಆಯಿತಾ. ಅಂದರೆ ಆ ಲೆವೆಲಿಗೆ ಅದು ವೈರಲ್ ಆಯಿತು. ಸೊ ಇಷ್ಟೆಲ್ಲ ಕೇಳ್ಕೊಂಡ ನಂತರ ಈಗ ಅದ್ರ ಬಗ್ಗೆ ಹೇಳೋದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗಾಗಿ GDP ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇವತ್ತು ನಮ್ಮ ದೇಶ ಜಗತ್ತಿನ ಟಾಪ್ 5 ರಾಷ್ಟ್ರ GDP ಪ್ರಕಾರ, ಟಾಪ್ 5 ರಾಷ್ಟ್ರದಲ್ಲಿ ಒಂದು. ಇದನ್ನು ಮೀಡಿಯಾದವರು ನಿಮಗೆ ತುಂಬ ಹೇಳಿದ್ದಾರೆ, ಆಯಿತಾ. ಭಾರತ ಒಂದು ಏನು ವಿಶ್ವಗುರು ಆ ಲೆವೆಲಿಗೆ ಹೇಳಿದ್ದಾರೆ. ಬಟ್ ಅದರಿಂದ ಒಂದು ಸಣ್ಣ ಕ್ಯಾಚ್ ಇದೆ. ಅದನ್ನು ನಿಮ್ಗೆ ಯಾವುದೇ ಮೀಡಿಯಾದವರು ಅಥವಾ ಈ ರಾಜಕಾರಣಿಗಳಂತೂ ಹೇಳೋಕ್ಕೆ ಇಷ್ಟನೇ ಪಡಲ್ಲ, ಯಾಕಂದರೆ ಹೇಳಿದರೆ ನೀವು ಮೆಟ್ಟಲ್ಲಿ ಹೊಡಿತೀರ ಅವರಿಗೆ, ಆಯಿತಾ. ಅಂದರೆ ಇನ್ನೊಂದು ಸಲ ಅವ್ರು ಓಟ್ ಕೇಳೋಕ್ಕೆ ಬರಬಾರ್ದು, ಆ ಥರ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಅಲ್ಲ, ಈಗ ನೋಡ್ತಿರೋ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬಂದು ಕಮೆಂಟ್ ಸೆಕ್ಷನ್ನಲ್ಲಿ ನಂದು ಆ ರಾಜಕೀಯ ಪಕ್ಷ, ಈ ರಾಜಕೀಯ ಪಕ್ಷ ಅಂತ ಕಮೆಂಟ್ ಮಾಡ್ಲಿಕ್ಕೆ ಅದೇನು ಮಾಡೋಕ್ಕಾಗಲ್ಲ ಸ್ನೇಹ. ಇದು ಒಂದು ಕಾರಣ, ಆಯಿತಾ. ತಲೆಯಲ್ಲಿ ಬರೀ ಇದೇ ತುಂಬಿಕೊಂಡಿದೆ, ಆಯಿತಾ. ನಮ್ಮ ದೇಶದಗೋಸ್ಕರ ಒಂದು ಥಿಂಕ್ ಮಾಡಿ ಅಷ್ಟೇ. ದೇಶ ಅಂತ ಥಿಂಕ್ ಮಾಡಿ, ಪಕ್ಷ ಗಿಕ್ಷ ಅನ್ನೋದು ಸ್ವಲ್ಪ ಒಂದು ನೆಕ್ಸ್ಟ್ ಒಂದು 15 ನಿಮಿಷ ಮಟ್ಟಿಗೆ ಸೈಡಿಗಿಡಿ, ಆಯಿತಾ. ಯಾಕಂದರೆ ಈ ಭಾರತ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೋ ವರ್ಷ ಆಗಿದೆ, ಆಯಿತಾ. ಇನ್ನೂ ನಾವು ಇದನ್ನೇ ಬಡ್ಕೊಳ್ತಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದೇ ಮಿಸ್ಟೇಕ್, ಜನರದ್ದೇ ಮಿಸ್ಟೇಕ್, ಆಯಿತಾ. ಒಂದು ಏನಂದರೆ ಎಜುಕೇಷನ್ ಇಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ಗೊತ್ತು ಪಡ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ವಾಯ್ಸನ್ನು ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಬರೀ ಬಂದ್ಕೊಂಡು ಆ ಪಕ್ಷದವರು ಈ ಪಕ್ಷ ಇದ್ರೆ ಹಿಂಗಾಗ್ತಿತ್ತು, ಯಾರ್ದೋ ತಲೆ ಮೇಲೆ ಗೂಬೆ ಕೂರಿಸೋದಲ್ಲ. ನಾನು, ನೀವು, ನಮ್ಮ ದೇಶದ 145 ಕೋಟಿ ಜನರು ಎಲ್ಲರೂ ಸೇರಿ ಇದಕ್ಕೆ ಹೊಣೆ, ಆಯಿತಾ. ನೀವು ಬಂದ್ರಿ ಅದರಲ್ಲಿ, ನಾನು ಬಂದೆ, ಹಾಂ, ಎಲ್ಲರೂ ಬಂದರು, ಆಯಿತಾ. ನಮ್ಮೆಲ್ಲರ ಕರ್ಮಕಾಂಡ ಇದು. ಸೊ ಬನ್ನಿ, ಸ್ವಲ್ಪ ನಿಮಗೆ ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಾನೇನು ದೊಡ್ಡ ವಿದ್ವಾಂಸ ಅಲ್ಲ. ಬಟ್ ನಾನು ಹೇಳೋ ಮಾಹಿತಿ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಗೂಗಲಲ್ಲಿ ಅಂತೂ ಆರಾಮಾಗಿ ನಾನೇನು ಡೇಟಾ ಹೇಳ್ತಿದ್ದೀನಲ್ಲ, ನೀವು ಕೂಡ ಅದನ್ನು ಚೆಕ್ ಮಾಡ್ಬೋದು ಸ್ವಂತ. ನಾನು ಅದನ್ನು ಇನ್ಸಿಸ್ಟ್ ಮಾಡ್ತೀನಿ ನಿಮಗೆ, ನೀವೇ ಸ್ವಂತ ಚೆಕ್ ಮಾಡಿ, ಆಯಿತಾ. ನಾನು ಹೇಳೋದು ತಪ್ಪು ಅನಿಸಿದರೆ ನಿಮ್ಮ ಹತ್ರನೂ ಆ ಮಾಹಿತಿ ಇರುತ್ತೆ, ಆಯಿತಾ. ಸುಮ್ಮನೆ ಕಂಬಿ ಇಲ್ಲದೆ ರೈಲ್ ಬಿಡೋ ಪ್ರಯತ್ನ ಬೇಡ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸಿಂಪಲ್ಲಾಗಿ GDP ಅಂದರೆ ಏನು ಸ್ನೇಹ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಲ್ಲ, ನಿನ್ನ ಡೆಫಿನಿಷನ್ ಅದು. ಆಕ್ಚುಲಿ ಇದು ನಾನು ಹೀಗೆ ರಿತು ಹತ್ರ ಹೇಳ್ತಾ ಇರ್ತೀನಿ, ಗೋಲ್ಡ್, ಡೈಮಂಡ್ ಮತ್ತೆ ಪ್ಲಾಟಿನಮ್ ಅಂತ. ಬರೀ ಇಂಥದೆಯಾ, ನಂಗೆ ಮರ್ತೈತೆ. ಗೋಲ್ಡ್, ಡೈಮಂಡ್, ಪ್ಲಾಟಿನಮ್ ಅಂತ ಹೇಳ್ತಾ ಇರ್ತೀನಿ. ಅದೇ ಇವರ ಡೆಫಿನಿಷನ್ ಅದು GDP. ಗೋಲ್ಡ್, ಡೈಮಂಡ್, ಪ್ಲಾಟಿನಮ್, ಸಿಲ್ವರ್ ಸೇರಿಸಿ ಬಿಡು, GDP ಮಾಡಿಬೇಡ. ಬಟ್ ನಾನು ಆ್ಯಕ್ಚುಲಿ ಹೇಳಿದ್ದೀನಿ. ಇಲ್ಲ, ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೇನೆ, ಆಯಿತಾ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇದು ಇದರ ಫುಲ್ ಫಾರ್ಮ್. ಏನಪ್ಪ, ಗ್ರಾಸ್ ಅಂದರೆ ಎಲ್ಲ ಸೇರಿ, ಡೊಮೆಸ್ಟಿಕ್ ಅಂದರೆ ಆಂತರಿಕ, ನಮ್ಮ ದೇಶದ್ದು ಪ್ರಾಡಕ್ಟಲ್ಲೂ ಸಹ ನಾವೇನು ಒಂದು ಗೂಡ್ಸ್ ಇರುತ್ತೆ, ಸರಕುಗಳು, ಆಮೇಲೆ ಸರ್ವಿಸ್, ಇದೆಷ್ಟು ಸೇರಿ ಒಂದು ಪ್ರಾಡಕ್ಟ್ ಆಗುತ್ತೆ ನಮ್ದು, ಆಯಿತಾ. ಸರ್ವಿಸ್ ಕೂಡ ಬಂತಿದ್ರಲ್ಲಿ. ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಆಯಿತಾ. ಇಮ್ಯಾಜಿನ್ ಮಾಡಿ, ಒಂದು ದ್ವೀಪ ಇದೆ. ದ್ವೀಪದಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ, ಈ ಬೆಳೆ ಬೆಳೀತಾರೆ, ಎಸ್ಪೆಷಲಿ ಸ್ಪೈಸಸ್ಸು, ಈ ಏಲಕ್ಕಿ, ಆಮೇಲೆ ಸ್ಪೈಸು, ಕರಿಮೆಣಸು, ಇದೆಲ್ಲ ಬೆಳೀತಾರೆ ಅಂದ್ಕೊಳ್ಳಿ ಆ ದ್ವೀಪದಲ್ಲಿ. ಆಮೇಲೆ ಇನ್ನು ಕೆಲವರು ಈ ಟ್ಯಾಕ್ಸಿ, ಕ್ಯಾಬ್ ಸರ್ವಿಸು, ಹೋಟೆಲ್ ಸರ್ವಿಸ್, ಇದೆಲ್ಲ ಇದೆ. ಸೊ ಎಲ್ಲ ಸೇರಿ ಆ ದ್ವೀಪದ ಟೋಟಲ್ ಇನ್ಕಮ್, ಅಂದರೆ ಟೋಟಲ್ ಉತ್ಪತ್ತಿ ಏನಿದೆ, ಅದನ್ನು ನಾವು ಆ ದ್ವೀಪದ GDP ಅಂತ ಹೇಳ್ಬೋದು. ಸೊ ನೀನೀಗ ಥಿಂಕ್ ಮಾಡು, ಅದೆಲ್ಲ ಸೇರಿ ವಾರ್ಷಿಕವಾಗಿ ಒಂದು 20 ಕೋಟಿ ಅವರು ಪ್ರೊಡಕ್ಷನ್ ಮಾಡ್ತಾರೆ ಅಂದ್ಕೊ. ಸರ್ವಿಸು ಬಂತಿದ್ರಲ್ಲಿ. ಈಗ ಇದರಲ್ಲೂ ಒಂದು ಮಜಾ ಇದೆ. ಈಗ ಇಮ್ಯಾಜಿನ್ ಮಾಡಿ, ಯಾವುದೋ ಒಂದು ಕಂಪನಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಇನ್ನೊಂದು ಯಾವುದೋ ಕಂಪನಿ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈಗ ಟೈರ್ ಖರೀದಿ ಮಾಡಿ ಈ ಕಂಪನಿಯವ್ರು ಕಾರ್ ಮಾಡಬೇಕು. ಹಾಗಾಗಿ ಈಗ ಟೈರ್ನ ಏನು ರೆವೆನ್ಯೂ ಇದೆ, ಅದನ್ನು ಈಗ ಕಾರ್ ಕಂಪನಿ ಜೊತೆ ಎರಡನ್ನೂ ಸೇರಿಸಿ GDP ಹೇಳೋಕ್ಕಾಗಲ್ಲ. ಹೌದು. ಫೈನಲ್ ಪ್ರಾಡಕ್ಟ್ ಏನಿರುತ್ತೆ ಅದ್ರ ಮೇಲೆ GDP ಡಿಸೈಡ್ ಆಗುವಂಥದ್ದು. ಆಯಿತಾ, ಸಿಂಪಲ್ ಇಷ್ಟೇ. ಹಾಗಾಗಿ
ನಮ್ಮಲ್ಲಿ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬಾ ಥರ ಟೆಕ್ನಿಕ್ಸ್ ಇದೆ, ಮೆಥಡ್ಸ್ ಇದೆ. ಬಟ್ ಪುನಃ ದ್ವೀಪಕ್ಕೆ ಬರೋಣ. ದ್ವೀಪದೀಗ ಇಮ್ಯಾಜಿನ್ ಮಾಡಿ, ಆ್ಯನ್ಯುವಲ್ ಎಲ್ಲ ಸೇರಿ ಒಂದು ಉತ್ಪತ್ತಿ ಅಥವಾ ಸರ್ವಿಸಿದು ಟೋಟಲ್ ರೆವೆನ್ಯೂ 20 ಕೋಟಿ ಆಗುತ್ತೆ ಅಂತಿದ್ರೆ ಆ ದ್ವೀಪದ ಜಿ ಡಿ ಪಿ 20 ಕೋಟಿ. ಹಾಗೆಯೇ ನಮ್ಮ ದೇಶದಲ್ಲೀಗ ಎಲ್ಲ ಪ್ರಾಡಕ್ಟ್ಗಳು ಸರ್ವಿಸ್ಗಳು ಸೇರಿ ವರ್ಷದಲ್ಲಿ ಎಷ್ಟು ರೆವೆನ್ಯೂ ಮಾಡುತ್ತೆ, ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೆಲವ್ರು ಏನು ಮಾಡ್ತಾರೆ, ಟೋಟಲ್ ಸ್ಪೆಂಡಿಂಗನ್ನು ನೋಡ್ತಾರೆ ಸ್ನೇಹ. ನಾವೆಷ್ಟು ಸ್ಪೆಂಡ್ ಮಾಡ್ತಾಯಿದ್ದೀವಿ, ಎಷ್ಟು ನೋಟ್ ಪ್ರಿಂಟ್ ಆಗ್ತಾ ಇದೆ, ಆಮೇಲೆ ಎಷ್ಟು ಎಕಾನಮಿ ಅಂದರೆ ಎಷ್ಟು ವ್ಯವಹಾರ ನಡೀತಾ ಇದೆ, ಇದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಆಯಿತಾ. ಆ್ಯಂಡ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಉನ್ನತ ವ್ಯಾಸಂಗ ಮಾಡಿರೋ ಎಷ್ಟೋ ದೊಡ್ಡ ದೊಡ್ಡ MBA ಗ್ರ್ಯಾಜುಯೇಟ್ಸು, ಇಕೊನಾಮಿಸ್ಟ್ಗಳು ಸೇರಿ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಎಲ್ಲ ಹಾಕಿ ಫೈನಲಿ ಒಂದು ಔಟ್ಪುಟ್ ಬರುತ್ತೆ ನಮಗೆ ಜಿ ಡಿ ಪಿ ಅಂತೇಳಿ ಆಯಿತಾ. ಸೊ ಅಲ್ಲಿ ಕೂತು ಕೆಲಸ ಮಾಡೋರಿದ್ದಾರೆ, ನಿಜಕ್ಕೂ ಗ್ರೇಟು, ಚಪ್ಪಾಳೆ ತಟ್ಟಲೇಬೇಕು ಅವ್ರಿಗೆ. ಯಾಕಂದರೆ ತುಂಬ ಕಾಂಪ್ಲೆಕ್ಸ್ ಇದು, ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹೇಳೋಂಗಿಲ್ಲ ಇದು ಹಾಗೆ ಇದು ಹೀಗೆ ಅಂತೇಳಿ. ತುಂಬ ಕಾಂಪ್ಲೆಕ್ಸ್ ಕೆಲಸ ಅವ್ರು ಮಾಡ್ತಾರೆ. ಆದರೆ ಏನೂ ಡಿಗ್ರಿ ಪಡೆದೆ ಏನೂ ಮಾಡಿದೆ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತಂದಿದೆ ನಮ್ಮ ದೇಶದಲ್ಲಿ ಆಯಿತಾ. ಅದರಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋರಿದ್ದಾರಲ್ಲ, ಅದರಲ್ಲಿ ಕೂತ್ಕೊಂಡು ಅದು ಹೀಗೆ ಇದು ಹಾಗೆ ಅದೆಲ್ಲೋ ಒಂದು ಕಡೆ ನಮ್ಮನ್ನು ಹಳಿ ತಪ್ಪಿಸ್ತಾ ಇದೆ. ಓಕೆ, ನಮ್ಮ ದೇಶದ ಜಿ ಡಿ ಪಿ ಅಂದರೆ ಎಲ್ಲ ಸೇರಿ ಪ್ರಾಡಕ್ಟ್ ಮತ್ತು ಸರ್ವಿಸ್ ಸೇರಿ ನಾವು ಈ ವರ್ಷ ಕಳೆದ ವರ್ಷದ ಈ ವರ್ಷದ ಇನ್ನೂ ಬರಬೇಕಷ್ಟೆ, ಫೋರ್ಕಾಸ್ಟ್ ಇದೆ ಅಷ್ಟೇ. ಕಳೆದ ವರ್ಷ ನಾವು $4.1 ಟ್ರಿಲಿಯನ್ ಇಕಾನಮಿ ನಮ್ಮದು. ಅಂದರೆ 1 ಬಿಲಿಯನ್ ಅಂದರೆ $100 ಕೋಟಿ ಆಯಿತಾ. ಡಾಲರ್ಸಲ್ಲೇ ಬರುತ್ತೆ ಇದೆಲ್ಲ ಕ್ಯಾಲ್ಕುಲೇಷನ್ನು. $100 ಕೋಟಿ 1 ಬಿಲಿಯನ್ ಆಗುತ್ತೆ. ಅಂಥ 1000 ಬಿಲಿಯನ್ ಸೇರಿದ್ರೆ 1 ಟ್ರಿಲಿಯನ್ ಆಗುತ್ತೆ. ಸೊ ನಮ್ಮದು 4.1 ಟ್ರಿಲಿಯನ್ ಅಂದರೆ $4100 ಬಿಲಿಯನ್ ಅಷ್ಟು ಇಕಾನಮಿ ನಮ್ಮದು. ಇದು ಜಿ ಡಿ ಪಿ ಆಯಿತಾ. ಸೊ ನಾವು ಡೆಫಿನೆಟ್ಲಿ ಟಾಪ್ 5 ಇದ್ದೀವಿ ಆಯಿತಾ. ಫಸ್ಟ್ ಬರುತ್ತೆ ಅಮೇರಿಕಾ, $30 ಟ್ರಿಲಿಯನ್ ಇಕಾನಮಿ. ಚೀನಾ ಬಂತು, $19 ಟ್ರಿಲಿಯನ್, 19 ಟ್ರಿಲಿಯನ್ ಅದ್ರ ಹತ್ರ ಇದೆ ಅವರದ್ದು. ಆಮೇಲೆ ಬಂತು ಜರ್ಮನಿ, ಜಪಾನು, $5 ಟ್ರಿಲಿಯನ್ ಹತ್ರ ಇದೆ ಅವರದ್ದು. 5, 4 ಹಿಂಗೆ ಇದೆ. ನಾವು ಇದ್ದೀವಿ. ಸೊ ಜಗತ್ತಿನ ಟಾಪ್ 5 ಇಂಡಿಯಾ ಇದೆ ಆಯಿತಾ. ಬಟ್ ಒಂದು ಕ್ಯಾಚ್ ಎಂತ ಗೊತ್ತಾ ಇದರಲ್ಲಿ ಸ್ನೇಹ, ದ್ವೀಪದಲ್ಲಿ 20 ಕೋಟಿ ಇನ್ಕಮ್ ಅಂತ ಹೇಳಿದೆಲ್ಲ ನಾನು. ಈಗ ಮಜಾ ಏನಂದರೆ ಆ ದ್ವೀಪದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೇಕು ಫಸ್ಟ್. ಸೊ ಇಮ್ಯಾಜಿನ್ ಮಾಡು, ದ್ವೀಪದಲ್ಲಿ 100 ಜನ ಇದ್ದಾರೆ. 100 ಜನ ಇದ್ದಾಗ ಟೋಟಲ್ ಇನ್ಕಮ್ ಏನಿದೆ 20 ಕೋಟಿನ 100ರಿಂದ ಬಾಗಿಸಿ, ಸೊ ಬರುತ್ತೆ 20 ಲಕ್ಷ. ಈ 20 ಲಕ್ಷನ ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೀವಿ, ಅಥವಾ ಜಿ ಡಿ ಪಿ ಪರ್ ಕ್ಯಾಪಿಟಾ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಪರ್ಸನ್ನಿಗೆ ಸಾಧಾರಣ ಎಷ್ಟು ಅವನ ಇನ್ಕಮ್ ಇರ್ಬೋದು, ಅದು ಟೋಟಲ್ ಜಿ ಡಿ ಪಿ ಬೈ ನಂಬರ್ ಆಫ್ ಪೀಪಲ್ ಮಾಡಿದರೆ ಬಂದುಬಿಡುತ್ತೆ. ಸೊ 20 ಲಕ್ಷ ಬಂತು ಒಬ್ರೊಬ್ಬರಿಗೆ, ಸರಿ ಅಲ್ವ. ಅದರಲ್ಲಿ ಈಗ ಜಾಸ್ತಿ ಅರ್ನ್ ಮಾಡೋರು ಇರ್ತಾರೆ, ಕಡಿಮೆ ಅರ್ನ್ ಮಾಡೋರು ಇರ್ತಾರೆ, ಬಟ್ ಒಂದು ಎವ್ರೇಜ್ ಸಿಕ್ತು. ಅದೇ ಥರ ನಮ್ಮ ದೇಶದಲ್ಲಿ ಈಗ 4100 ಬಿಲಿಯನ್. ನಮ್ಮ ಜನಸಂಖ್ಯೆ ಎಷ್ಟು, ನಾವು ಯಾವುದರಲ್ಲಿ ಮುಂದಿದ್ದೀವೋ ಗೊತ್ತಿಲ್ಲ ಜನಸಂಖ್ಯೆಯಲ್ಲಿ. ಈಗ ಭಾರತ ಚೀನಾನು ಹಿಂದಿಕ್ಕಿ ನಂಬರ್ 1ಗೆ ಬಂದಿದೆ ಆಯಿತಾ. 146 ಕೋಟಿ ಜನಸಂಖ್ಯೆ ನಮ್ಮದು. ಸೊ 146 ಕೋಟಿಯಿಂದ ಭಾಗಿಸಬೇಕು 4 ಟ್ರಿಲಿಯನ್. ಸೊ ಎಷ್ಟಾಗುತ್ತೆ ಗೊತ್ತಾ, ಕ್ಯಾಲ್ಕುಲೇಟರ್ ಹಿಡ್ಕೊಳ್ಳಿ. 4 ಟ್ರಿಲಿಯನ್ ಅಂದರೆ 4100 ಬಿಲಿಯನ್ ಡಿವೈಡೆಡ್ ಬೈ 1.46 ಬಿಲಿಯನ್ ನಮ್ಮದು ಜನಸಂಖ್ಯೆ. 1.46 ಡಿವೈಡ್ ಮಾಡಿ ನಿಮಗೆ ಬರೋ ಫಿಗರ್ ಇದೆಯಲ್ಲ, ಅದು ಹತ್ರ $2800 ಅಂತ ಬರುತ್ತೆ. ಹೆಚ್ಚು ಕಮ್ಮಿ ಅದೇ ರೇಂಜಲ್ಲಿ ಬರುತ್ತೆ ಆಯಿತಾ. ಅಂದರೆ ನಮ್ಮ ದೇಶದ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಅದು $2800. ವರ್ಷಕ್ಕೆ ಹತ್ರ $2,40,000 ಅಂತಲೇ ಹಿಡ್ಕೊ ಆಯಿತಾ. ಇಲ್ಲಿಗ ಕೆಲವರು ಸರ್ ಇಷ್ಟು ಬರಲ್ಲ ಸರ್, ಒಂದು $10 ಹೆಚ್ಚು ಕಮ್ಮಿ ಆಯಿತು ಅಂದಾಜು ಹೇಳ್ತಾ ಇದ್ದೀನಿ. ಯಾಕಂದರೆ ಹೆಚ್ಚೇನು ಡಿಫ್ರೆನ್ಸ್ ಆಗಲ್ಲ ಇದು. ಸೊ ತಿಂಗಳಿಗೆ ಒಂದು 20,000 ಇನ್ಕಮ್ ನಮ್ಮದು ಜನರದ್ದು. ಅದರಲ್ಲಿ ಅಂಬಾನಿಯೂ ಬಂದ ಸ್ನೇಹ, ಹೌದು, ಅದಾನಿನೂ ಬಂದರು, ಅಲ್ಲಿ ವಿರಾಟ್ ಕೊಹ್ಲಿನೂ ಬಂದ, ಇನ್ನು ಸಚಿನ್ ತೆಂಡೂಲ್ಕರು ಬಂದರು, ಎಲ್ಲರೂ ಬಂದರು. ಅರ್ಥ ಆಯ್ತಾ. ಸೊ ಓವರ್ ಆಲ್ ನಮ್ಮ ದೇಶದ ಜನಸಂಖ್ಯೆ ಆಯಿತಾ. ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ, ಜಿ ಡಿ ಪಿ ಅಲ್ಲೇ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ, PPP ಅಂತೇಳಿ. ಅಂದರೆ ಈ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತೇಳಿ. ಈಗ 146 ಕೋಟಿ ಜನರಲ್ಲಿ ಎಲ್ರಿಗೂ ಸ್ಪೆಂಡಿಂಗ್ ಕೆಪಾಸಿಟಿ ಇರಲ್ಲ. ಹೌದು, ಕೆಲವು ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು, ಸ್ಕೂಲಿಗೆ ಹೋಗೋ ಮಕ್ಕಳು, ಅವರೆಲ್ಲ ಅರ್ನೇ ಮಾಡಲ್ಲ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ನಾವು ಜಿ ಡಿ ಪಿ ಇನ್ಕಮ್ ಅಂದಾಗ ಅವರು ಬಂದರು ಕ್ಯಾಲ್ಕುಲೇಷನಿಗೆ. ಹಾಗಾಗಿ ಏನು ಮಾಡ್ತಾರೆ, ಇಂಥವ್ರನ್ನೆಲ್ಲ ತೆಗೆದು ಯಾರು ನಿಜಕ್ಕೂ ಸ್ಪೆಂಡ್ ಮಾಡೋ ಜನ ಇದ್ದಾರೆ ಅವರನ್ನು ಸೇರಿಸಿ ಒಂದು ಪರ್ ಕ್ಯಾಪಿಟಲ್ಲಿ PPP ಅಂತ ಒಂದು ಸಪ್ರೇಟು
ಡೇಟಾನ ಕೊಡ್ತಾರೆ ಆಯಿತಾ, ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಅದರ ಪ್ರಕಾರ ನಮ್ಮ ಜಿ ಡಿ ಪಿ ಇದೆಯಲ್ಲ ಸಾಧಾರಣ $10,200 ಬರುತ್ತೆ ಆ್ಯನ್ಯುವಲಿ. ಸೊ ನಮ್ಮ ನಾಮಿನಲ್ ಜಿ ಡಿ ಪಿ ಪರ್ ಕ್ಯಾಪಿಟಾ $2,800. ಅದೇ ನಮ್ಮ ಪಿ 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 ಪರ್ ಕ್ಯಾಪಿಟಾ ಸಾಧಾರಣ $10,500 ಅಂದರೆ ವಾರ್ಷಿಕ. ಅಂದರೆ ಹತ್ರ ನಾವು 9 ಲಕ್ಷ ತನಕ ಒಬ್ಬೊಬ್ಬರು ಸ್ಪೆಂಡ್ ಮಾಡ್ತಾರಂತ ಒಂದು ಲೆಕ್ಕ ಆಯಿತಾ. ನೀವು ಹೇಳ್ಬೋದು ಈಗ ಹೊಸವ್ರು ಅಷ್ಟೆಲ್ಲ ಸ್ಪೆಂಡ್ ಮಾಡ್ತಾರಲ್ಲ. ಇನ್ ಅದರ್ ವರ್ಡ್ಸ್ ಪಿ 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 ಏನು ಹೇಳುತ್ತೆ ಗೊತ್ತಾ ಸ್ನೇಹ, ನಮ್ಮ ಕಾಸ್ಟ್ ಆಫ್ ಲಿವಿಂಗನ್ನು ಹೇಳುತ್ತೆ. ಅಂದರೆ ನಮ್ಮ ದೇಶದಲ್ಲಿ ನಾವು ಇರಬೇಕಾದ್ರೆ ಎಷ್ಟು ನಮಗೆ ಇನ್ಕಮ್ ಇರಬೇಕು, ಸ್ಪೆಂಡಿಂಗ್ ಕೆಪಾಸಿಟಿ ಅಷ್ಟಿರಬೇಕು, ಆವಾಗ ನಾವು ದೇಶದಲ್ಲಿ ಇರೋಕ್ಕೆ ಯೋಗ್ಯರು ಆಯಿತಾ, ಅಷ್ಟಿರಬೇಕು. ಇಲ್ಲ ಅಂದರೆ ಬಡತನ ಅಂತಲೇ ಅರ್ಥ. ಓಕೆ, ಸೊ ಈಗ ಬನ್ನಿ ಸಿಂಪಲಾಗಿ ಹೇಳ್ತೀನಿ, ಯಾವುದೇ ದೇಶದ್ದು ಪಿ 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 ಇದೆಯಲ್ಲ ಜಿ ಡಿ ಪಿ, ಪಿ ಪಿ ಪಿ, ಆಮೇಲೆ ನಮ್ಮ ನಾಮಿನಲ್ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಅದು ರೇಷೋ 1:2 ಇದ್ದರೆ ತುಂಬ ಕಷ್ಟ ಅದು. ಅಂದರೆ ನಮ್ಮ ಇನ್ಕಮ್ ₹100, ಕಾಸ್ಟ್ ಆಫ್ ಲಿವಿಂಗ್ ₹200. ಥಿಂಕ್ ಮಾಡೋ, ಕಷ್ಟ ಅಲ್ವಾ? ನಾವು ಎಲ್ಲಿ 4 ಪಟ್ಟಲ್ಲಿ ಕೂತಿದ್ದೀವಿ ಸ್ನೇಹ, 4 ಪಟ್ಟು ಆಯಿತಾ. ನೀವೀಗ ಕೇಳ್ಬೋದು ಸರ್ ಬೇರೆ ದೇಶದ್ದು. ಅರ್ಥ ಮಾಡ್ಕೊಳ್ಳಿ, ಜಪಾನ್ ಕೂಡ $4 ಟ್ರಿಲಿಯನ್ ಇಕಾನಮಿ, ಬಟ್ ಅಲ್ಲಿರೋ ಜನಸಂಖ್ಯೆ 12.5 ಕೋಟಿ ಅಷ್ಟೇ. 12.5 ಕೋಟಿ ಜನ ಸೇರ್ಕೊಂಡು ಅಷ್ಟು ದೊಡ್ಡ ಜಿ ಡಿ ಪಿನ ಮಾಡಿದ್ದಾರೆ. ಯು ಎಸ್ ಎಲ್ಲಿರೋ ಜನಸಂಖ್ಯೆ ಎಷ್ಟು? 35 ಕೋಟಿನೂ ಇಲ್ಲ ಸ್ನೇಹ. ಆದ್ರೆ ಅವರ ಇದೆಷ್ಟು? 30 ಟ್ರಿಲಿಯನ್ ಇಕಾನಮಿ. ಅವ್ರದ್ದು 2-3 ಕಂಪನಿ 2-3 ಕಂಪನಿ ಸೇರಿದ್ರೇನೆ ಅಷ್ಟು ಜಿ ಡಿ ಪಿ ಕ್ರಿಯೇಟ್ ಆಗಿಬಿಡುತ್ತೆ ಅವ್ರದ್ದು. ಅಮೆಝಾನ್ ಇದೆ, ವಾಲ್ಮಾರ್ಟ್ ಇದೆ, ಮೈಕ್ರೋಸಾಫ್ಟ್ ಇದೆ, ಗೂಗಲ್ ಇದೆ. ಈ ದೊಡ್ಡ ದೊಡ್ಡ ಕಂಪನಿಗಳು ಅಂದರೆ ಯು ಎಸ್ ಎ ಅವರು ಮಿಲಿಟರಿಯಲ್ಲಿ ಟೆಕ್ನಾಲಜಿಯಲ್ಲಿ ಮುಂದಿದ್ದಾರೆ. ಜರ್ಮನಿಯವರಂತೂ ಆಟೋ ಸೆಕ್ಟರಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದಾರೆ. ಜಪಾನ್ ಅವರು ಟೆಕ್ನಾಲಜಿ ಅವರನ್ನು ಬೀಟ ಮಾಡೋಕ್ಕಾಗಲ್ಲ, ಅಷ್ಟು ಮುಂದಿದ್ದಾರೆ. ಇನ್ನು ಚೀನಾ ಬಂತು. ಚೀನಾ ಸಹ ಒಂದು ದೊಡ್ಡ, ನಮ್ಮಷ್ಟೇ ಜನಸಂಖ್ಯೆ ಅವರದ್ದು. ನಾವೇ ಆ್ಯಕ್ಚುಲಿ ಜಾಸ್ತಿ ಇದ್ದೀವಿ ಚೀನಾಕ್ಕಿಂತ. ಬಟ್ ಚೀನಾದವರದ್ದು ಏನಂದರೆ ಸ್ಕಿಲ್ಸ್, ಸಿಕ್ಕಾಪಟ್ಟೆ ಸ್ಕಿಲ್ಸ್ ಇದೆ ಆಯಿತಾ. ಮತ್ತು ಅವರ ಪರ್ ಕ್ಯಾಪಿಟ ಇದೆಯಲ್ಲ ಸಾಧಾರಣ ನಮಗಿಂತ 4 ಪಟ್ಟು ಜಾಸ್ತಿ ಇದೆ. ಸೊ ನಾವೀಗ ಥಿಂಕ್ ಮಾಡಬೇಕೇನು ಗೊತ್ತಾ ಸ್ನೇಹ, ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಇದು ಅವೈಲೇಬಲ್ ಆಯಿತು, ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನಮ್ಮ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ ಅದರ ಪ್ರಕಾರ ನೋಡೋಕೆ ಹೋದರೆ ನಾವು ವಿಶ್ವದಲ್ಲಿ 136ನೇ ಸ್ಥಾನದಲ್ಲಿದೆ. ಇದು ಥಿಂಕ್ ಮಾಡಬೇಕಾಗಿರೋಂಥ ವಿಷಯ ಆಯಿತಾ. ಯಾಕಂದರೆ ಇಲ್ಲಿ ಇಡೀ ದೇಶದಲ್ಲಿ ನಾವು ಎಲ್ಲ ಸೇರಿಕೊಂಡು ಕ್ಯಾಲ್ಕುಲೇಷನ್ ಜಿ ಡಿ ಪಿ ಕ್ಯಾಲ್ಕುಲೇಷನ್ ಮಾಡಿದರೆ ಆಗಲ್ಲ. ಯಾಕಂದರೆ ಪ್ರತಿಯೊಂದು ಇಂಡಿವಿಜುವಲಿಗೂ ಅವ್ರದ್ದೊಂದು ಲೈಫ್ ಇರುತ್ತೆ, ಅವ್ರದ್ದೊಂದು ಕಾಸ್ಟ್ ಆಫ್ ಲಿವಿಂಗ್ ಇರುತ್ತೆ. ಈಗ ಅಷ್ಟು ಜಿ ಡಿ ಪಿಯಲ್ಲಿ ರಿಲಯನ್ಸ್ ಕಂಪನಿ ಒಂದರದ್ದೇ ಶೇರ್ ಎಷ್ಟಿದೆ? $126 ಬಿಲಿಯನ್ ಇದೆ ಬರೀ ರಿಲಯನ್ಸ್ ಕಂಪನಿದು. ಅಲ್ಲಿ ಅಂಬಾನಿಯವರದ್ದು ಒಬ್ಬರದ್ದೇ ಇನ್ಕಮ್ ತಗೊಂಡ್ರೆ ನೀವು ಎಷ್ಟೋ ಲಕ್ಷ ಫ್ಯಾಮಿಲಿಗೆ ಇನ್ಕಮ್ ಒಬ್ಬರೇ ದುಡಿತಾರೆ. ಹೌದು. ಸೊ ಅಂಥದ್ದು ಇರಬೇಕಾದ್ರೆ ನಾವು ಥಿಂಕ್ ಮಾಡ್ಬೇಕು. ಈಗ ನಮ್ಮ ದೇಶದಲ್ಲಿ ನೀವು ಥಿಂಕ್ ಮಾಡಿ, ನಿಮ್ಮ ಸ್ಯಾಲ್ರಿ 20,000ಗಿಂತ ಜಾಸ್ತಿ ಇದೆ ಅಂದರೆ ನೀವು ಜಿ ಡಿ ಪಿಯಲ್ಲಿ ಅದೊಂದು ಲೈನ್ ಆಯಿತಾ, ಅಂದರೆ ಆ ಪಾವರ್ಟಿ ಲೈನ್ಗಿಂತ ಮೇಲಿದ್ದೀರಾ ಅಂಥೇಳಿ ಖುಷಿ ಪಡಿ. ಇನ್ನು ನಿಮ್ಮ ಪಿ 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 ಪ್ರಕಾರ $10,000 ಅಂದರೆ 9 ಲಕ್ಷ, ನಿಮ್ಮ ಸ್ಯಾಲ್ರಿ 9 ಲಕ್ಷಗಿಂತ ಮೇಲಿದೆ ಅಂದರೆ ನೀವು ನಮ್ಮ ದೇಶದ ಎಲೈಟ್ ಗ್ರೂಪಿಗೆ ಬಂದುಬಿಡ್ತೀರ. ಟಾಪ್ ಕ್ರೀಮಿ ಲೇಯರ್ ಅಂತೀವಲ್ಲ ಅದರಲ್ಲಿ ಬಂದುಬಿಡ್ತೀರ ನೀವು ಆಯಿತಾ. ಉಳಿದವರೆಲ್ಲ ಭಾಳ ಕಷ್ಟದಲ್ಲಿ ಇದ್ದಾರೆ. ಇದು ಡೇಟಾ ಹೇಳುವಂಥದ್ದು ಆಯಿತಾ. ಇನ್ನು ನಮ್ಮ ಇಕಾನಮಿಯಲ್ಲಿ ಇದು ಒಂದು ಪ್ರಾಬ್ಲಮ್ ಇದೆ ಸ್ನೇಹ, ಬ್ಲ್ಯಾಕ್ ಇಕಾನಮಿ ಅಂತ ತುಂಬ ಇದೆ. ಬಟ್ ಏನು ಮಾಡ್ತಾರೆ, ಜಿ ಡಿ ಪಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಈ ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್ ಮಾಡೋ ಏಜೆನ್ಸಿಗಳು ಏನು ಮಾಡ್ತಾರೆ ಅಂದರೆ, ಗೊತ್ತಿದೆ ಅವ್ರಿಗೆ ಇಷ್ಟು ಕಪ್ಪು ವ್ಯವಹಾರ, ಕಪ್ಪು ಹಣ ಇದೆ ಅಂತೇಳಿ, ಅದನ್ನು ಸೇರಿಸಿ ಜಿ ಡಿ ಪಿ ಲೆಕ್ಕ ಹಾಕಿರ್ತಾರೆ. ಬಟ್ ಆದರೂ ಕೂಡ ನನ್ನ ಪ್ರಕಾರ, ನನ್ನಂತಲ್ಲ ಎಲ್ಲ ಎಕಾನಮಿಸ್ಟ್ ಯಾರ ಹತ್ರ ಬೇಕಾದ್ರೂ ಕೇಳಿ, ಅವರ ಪ್ರಕಾರ ಹೆಂಗಂದರೆ ನಮ್ಮ ಜಿ ಡಿ ಪಿ ಏನು ನಾವು ತೋರಿಸ್ತಾ ಇದ್ದೀವಲ್ಲ ಅದಕ್ಕಿಂತ ಇನ್ನೂ ಒಂದು 10% ಜಾಸ್ತಿ ಇರ್ಬೋದು. ಬಟ್ 10% ಜಾಸ್ತಿ ಇದ್ರೂ ಅಷ್ಟೇನು ದೊಡ್ಡ ಸಾಧನೆ ಮಾಡಲ್ಲ ನಾವು, ಅಲ್ಲೇ ಇರ್ತೀವಿ ಆಯಿತಾ. ಒಂದು 20,000ದಿಂದ 25,000ಕ್ಕೆ ರೈಸ್ ಆಗ್ಬೋದು ಪರ್ ಕ್ಯಾಪಿಟ ಇನ್ಕಮ್ ಮಂತ್ಲಿ, ಅದಕ್ಕಿಂತ ದೊಡ್ಡದೇನೂ ಆಗಲ್ಲ ಆಯಿತಾ. ಇದು ಸಿಂಪಲಾಗಿ ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಜಿ ಡಿ ಪಿ ನಮ್ಮ ದೇಶ ಹೌದು ಟಾಪ್ 5 ಜಿ ಡಿ ಪಿಯಲ್ಲೊಂದು, ಬಟ್ ನಮ್ಮ ದೇಶ ಜನಸಂಖ್ಯೆಯಲ್ಲೂ ನಂಬರ್ 1 ಆಯಿತಾ. ಹಾಗಾಗಿ ಅಷ್ಟು ಜನ ಸೇರಿ ನಾವು ಕೊಡ್ತಿರೋ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. 35 ಕೋಟಿ ಜನ ಯು ಎಸ್ ಎಲ್ಲಿ $30 ಟ್ರಿಲಿಯನ್ ಇಕಾನಮಿ ಜನ್ರೇಟ್ ಮಾಡ್ತಿದ್ದಾರೆ ಅಂದರೆ, ನಾವು 145 ಕೋಟಿ ಜನಸಂಖ್ಯೆ ಇರೋರು ಯಾವ ಲೆವೆಲಿಗೆ ಹೋಗ್ಬೇಕಿತ್ತು ನೀವು ಥಿಂಕ್ ಮಾಡಿ ಆಯಿತಾ. ಬೇಡ, ನಮ್ಮಷ್ಟೇ ಜನಸಂಖ್ಯೆ ಇರೋ ಚೀನಾ ನಮಗಿಂತ 4 ಟೈಮ್ಸ್ ಜಾಸ್ತಿ ಇದೆ.
ಆಯಿತಾ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ಇವಾಗ ಹೇಳ್ಬೇಕಾಯ್ತಾ, ವಿಶ್ವಗುರು ಯಾವ ವಿಷಯಕ್ಕೆ ವಿಶ್ವಗುರು ಇದೆಲ್ಲ ಬಿಟ್ಟಾಕಿ. ಅಲ್ಲಲ್ಲ, ನನಗೆ ಆಗ್ಲಿ ಇವಾಗ ವಿಷಯ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ನಮ್ಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಈ ಮಾಧ್ಯಮದಲ್ಲೆಲ್ಲ ಅಂದ್ರೆ, ನಮ್ಮದು ದೇಶ ತುಂಬಾನೇ ಮುಂದೆ ಹೋಗ್ಬಿಟ್ಟಿದೆ. ಎಲ್ಲೂ ಮುಂದೆ ಹೋಗಿಲ್ಲ. ಅಲ್ಲ, ಮುಂದೆ ನಮಗೆ ನೋಡಿ, ನಮಗೆ ನಮ್ಮ ದೇಶದ ಬಗ್ಗೆ ಪ್ರೀತಿ ಇದೆ, ನಮ್ಮ ದೇಶದ ಬಗ್ಗೆ ಗೌರವ ಇದೆ, 100% ಐತೆ. ನೀವೀಗ ಯಾರಾದ್ರೂ ಬಂದು ನಮ್ಮ ಭಾರತ ಹಾಗೆ ಹಿಂಗೆ ಅಂದರೆ ಒಂದು ಕಪಾಳ ಕೊಡಿತೀನಿ ಅವ್ರಿಗೆ, ಆಯ್ತಾ. ಅಂದರೆ ಭಾರತ ಬಗ್ಗೆ ಕೀಳಾಗಿ ಮಾತಾಡೋಕೆ ನಾನಂತೂ ಬಿಡಲ್ಲ. ಯಾಕಂದ್ರೆ ಆ ದೇಶ ಪ್ರೇಮ ನಮಗೂ ಇದಾಯ್ತಾ. ಇದೇ ದೇಶದಲ್ಲಿ ಇದೇ ಮಣ್ಣು ತಿಂದು ಇದೇ ನೀರು ಕುಡಿದು ಬದುಕಿದ್ದೀವಿ, ಸಾಯೋ ತನಕ ಇಲ್ಲೇ ಇರ್ತೀವಿ ಅಂದಮೇಲೆ ನಮ್ಮ ದೇಶದ ಮೇಲೆ ಪ್ರೇಮ ಖಂಡಿತ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ವಿಶ್ವಗುರು ಅನ್ನೋಕ್ಕೆ ನಮ್ಮ ದೇಶದಲ್ಲಿ ಈ ಜನರನ್ನು ಬಿಟ್ಟಾಕಿ, ಆಯಿತಾ. ನಮ್ಮ ದೇಶ ಆ್ಯಸ್ ಇಟ್ ಈಸ್ ಕಲ್ಚರ್ ವೈಸ್, ಟ್ರೆಡಿಷನ್ ವೈಸ್, ಆಮೇಲೆ ನಮ್ಮ ಇರೋ ಜಿಯೋಗ್ರಫಿಕ್ ಕಂಡೀಷನ್ಸ್ ಬೇರೆ ಯಾವ ದೇಶದಲ್ಲೂ ಇದೆ. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ, ಆಯಿತಾ. ನಮ್ಮ ದೇಶದಲ್ಲಿರೋ ಮಣ್ಣು, ನಮ್ಮ ದೇಶದಲ್ಲಿರೋ ವೈವಿಧ್ಯತೆ, ನಮ್ಮ ದೇಶದಲ್ಲಿ ಈಗ ನೋಡಿ ಬೇರೆ ದೇಶದಲ್ಲೆಲ್ಲ ಹೋದರೆ ಈ ಥರ ನಿಮಗೆ ಕ್ಲೈಮೇಟ್ ಸಿಗಲ್ಲ. ಇಷ್ಟು ವೇರಿಯೇಷನ್ಸು, ಇಷ್ಟು ಒಳ್ಳೆ ಜಾಗಗಳು, ಇಷ್ಟು ಒಳ್ಳೆ ಫಲವತ್ತಾದ ಭೂಮಿ ಯಾವ ದೇಶದಲ್ಲೂ ಸಿಗಲ್ಲ, 100%. ಯಾಕಂದ್ರೆ ನಾವು ಟ್ರಾಪಿಕ್ ರೀಜನಲ್ಲಿದ್ದೀವಿ, ನಮಗೆ ಎಲ್ಲ ಫೇವರಬಲ್ ಇದೆ ಕಂಡೀಷನ್ಸ್, ಆಯಿತಾ. ಹಾಗಾಗಿ ನಮ್ಮ ದೇಶ ಎರಡನೇ ಮಾತಿಲ್ಲ, ಆಯಿತಾ. ರಿಸೋರ್ಸ್ ವೈಸ್ ನೋಡೋಕೆ ಹೋದರೆ ವಿಶ್ವಗುರುನೇ ನಾವು. ಬಟ್ ಆ ರಿಸೋರ್ಸನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀವಾ? ಇಲ್ಲ, ಆಯಿತಾ. ಈ ವಿಷಯದಲ್ಲಿ ನಾವು 136ನೇ ಸ್ಥಾನದಲ್ಲಿದ್ದೀವಿ. ಇರೋದೇ ಒಂದು 200 ಹತ್ರ ದೇಶ, ಅದರಲ್ಲಿ ನಾವು ಟಾಪ್ 50% ಇಲ್ಲ ಅಂದರೆ ನಾವು ಈಗ ಥಿಂಕ್ ಮಾಡಬೇಕು, ಎಲ್ಲ ಪ್ರಜೆಗಳು ಸೇರಿ, ಆಯಿತಾ. ಈಗ ಬನ್ನಿ ಕೆಲವೊಂದು ವಿಷಯನ ನಿಮಗೆ ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಆಯಿತಾ. ನಾವು ನಮ್ಮ ಸರ್ಕಾರಗಳಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಮೊನ್ನೆ ನೀನು ಒಂದು ಕ್ವಶನ್ ಕೇಳಿದೆ ಸ್ನೇಹ, ನಮ್ಮ ಸರ್ಕಾರ ಯಾಕೆ ನೋಟನ್ನು ಪ್ರಿಂಟ್ ಮಾಡಿ ಜನರ ಬಡತನನ ನಿರ್ಮೂಲನ ಮಾಡಬಾರ್ದು ಅಂತ ಒಂದು ಕ್ವಶನ್ ಕೇಳಿದೆ, ಸರಿಯಾ. ನನಗೆ ತುಂಬ ಅಂದರೆ ಒಂದು ಜೆನ್ವಿನ್ ಕ್ವಶನ್ ಇದೆ, ಎಲ್ಲರ ತಲೆಯಲ್ಲೂ ಬರುತ್ತೈತೆ. ಯಾಕೆ ನಾವು ಎಕ್ಸ್ಟ್ರಾ ನೋಟನ್ನು ಪ್ರಿಂಟ್ ಮಾಡಿ ಬಡತನನ ನಿರ್ಮೂಲನೆ ಮಾಡಬಾರ್ದು? ನಿನಗೆ ಥಿಂಕ್ ಮಾಡು, ಈ ನೋಟ್ ಇದೆಯಲ್ಲ ಅದು ಬರೀ ಒಂದು ಕಾಗದ, ಅದಕ್ಕೆ ವ್ಯಾಲ್ಯೂ ಬರೋದಲ್ಲಿ ಅದನ್ನು ನಾವು ಕೊಟ್ಟು ಏನಾದ್ರು ವಸ್ತು ಖರೀದಿ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಸರಿನಾ. ಸೊ ಒಂದು ಸಿನಿಮಾ ಟಾಕೀಸ್ ಇದೆ, ಅದರಲ್ಲಿ 100 ಸೀಟ್ ಇದೆ. ಸೊ 100 ಸೀಟಿಗೆ 100 ಟಿಕೆಟನ್ನು ಪ್ರಿಂಟ್ ಮಾಡಿ ಇಟ್ಟಿದ್ದೀವಿ, ಓಕೆ. ನೀನೀಗ ಥಿಂಕ್ ಮಾಡು, 200 ಟಿಕೆಟ್ ಪ್ರಿಂಟ್ ಮಾಡೋದ್ರಿಂದ ಅಲ್ಲಿ ಸೀಟ್ ಇದೆಯಲ್ಲ ಅದು 200 ಜನರಿಗೆ ಸಿಗುತ್ತಾ? ಇಲ್ಲ, 100 ಜನರಿಗೆ ಸಿಗೋದು 100 ಜನರಿಗೆ ಮಾತ್ರ ಅಲ್ವಾ. ಹಾಗೇನೆ ನಮ್ಮ ದೇಶದಲ್ಲಿ ಇಷ್ಟೇ ಪ್ರೊಡ್ಯೂಸ್ ಲಿಮಿಟೆಡ್, ಇಷ್ಟೇ ಗೂಡ್ಸ್ ಉತ್ಪತ್ತಿ ಆಗುತ್ತೆ, ಇಷ್ಟೇ ಸರ್ವಿಸ್ ಇರುವಂಥದ್ದು. ಈಗ ನೀವು ಹೆಚ್ಚೆಚ್ಚು ನೋಟ್ ಪ್ರಿಂಟ್ ಮಾಡಿದರೆ ಅದು ಟಿಕೆಟ್ ಪ್ರಿಂಟ್ ಮಾಡ್ದಂಗೆ ಆಯ್ತು ಅಷ್ಟೇ. 300 ಟಿಕೆಟ್ ಪ್ರಿಂಟ್ ಮಾಡಿದರೆ ಈಗ ಏನಾಗುತ್ತೆ ನೋಡಿ, ಒಂದು ಸೀಟ್ ಪಡೆಯೋಕ್ಕೆ 3 ಟಿಕೆಟ್ ಕೊಡ್ಬೇಕು ಒಬ್ರು. ಮೊದಲು 1 ಟಿಕೆಟ್ ಕೊಟ್ಟರೆ ಸಾಕಾಗ್ತಿತ್ತು, ಈಗ 3 ಟಿಕೆಟ್ ಕೊಡ್ಬೇಕು. 500 ಟಿಕೆಟ್ ಪ್ರಿಂಟ್ ಮಾಡಿದೆ ಅಂದ್ಕೊಳ್ಳಿ, ಈಗ ಒಂದು ಸೀಟ್ ಪಡೆಯೋಕ್ಕೆ 5 ಟಿಕೆಟನ್ನು ಕೊಡಬೇಕು. ಅಂದರೆ ಒಟ್ಟಾರೆ ನೀವು ನೋಟ್ ಪ್ರಿಂಟ್ ಮಾಡಿದರೆ ಸಿಗುವಂಥ ಪ್ರಾಡಕ್ಟ್ಸ್ ಅಷ್ಟೇ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಆಟೋಮೆಟಿಕಲಿ 100 ಕೊಡುವಲ್ಲಿ 500, ಅದೇ 1 ಕೊಡುವಲ್ಲಿ 5 ಪಟ್ಟು ಕೊಡಬೇಕು. ಹಾಗೆ ಈಗ 1 kg ಅಕ್ಕಿಗೆ 60 ರೂಪಾಯಿ ಇದ್ದರೆ ನೀನು ಪ್ರಿಂಟ್ ಮಾಡ್ತಾ ಹೋದರೆ 1 kg ಅಕ್ಕಿಗೆ 300 ರೂಪಾಯಿ ಕೊಡಬೇಕು. ಆಮೇಲೆ ಆಗುತ್ತಿದ್ದು ಆಟೋಮೆಟಿಕ್ ಇದು, ಆಯಿತಾ. ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಆಯಿತಾ. ಇದೇ ಥರ ಎಷ್ಟೋ ದೇಶಗಳು, ಎಸ್ಪೆಷಲಿ ಜಿಂಬಾಬ್ವೆ, ವೆನಿಜುವೆಲಾ ಅಂಥ ಕಂಟ್ರಿಗಳು ಹಿಂಗೆ ನಿರ್ಮೂಲನೆ ಮಾಡ್ತೀವಿ ಬಡತನ ಅಂತೇಳಿ ಪ್ರಿಂಟ್ ಮೇಲೆ ಪ್ರಿಂಟ್ ಮಾಡಿಸಿದ್ರು. ಪ್ರಿಂಟ್ ಮಾಡಿ 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 ಈಗ ಅಲ್ಲಿ ಒಂದು ಬ್ರೆಡ್ ತಗೊಳ್ಬೇಕಾದ್ರೆ 1 ಮಿಲಿಯನ್ ಕೊಡಬೇಕು, 10 ಲಕ್ಷ ಅವ್ರ ಕರೆನ್ಸಿ ಪ್ರಕಾರ, ಆಯಿತಾ. ಯಾಕೆ ನಾವು ಬಾಲಿಗೆ ಹೋದಾಗ 1 ಲಕ್ಷದ ನೋಟ್ ನೋಡಿಲ್ಲ, ಆಯಿತಾ. ಅಂದರೆ ಸೂಪರ್ ಇನ್ಫ್ಲೇಷನ್. ಸೊ ಈ ಥರ ಆಗಿಬಿಡುತ್ತೆ. ಸೊ ನೋಟ್ ಪ್ರಿಂಟ್ ಮಾಡೋದು ಸೊಲ್ಯೂಷನೇ ಅಲ್ಲ, ಇದಕ್ಕೆ ರಿಯಲ್ ಸೊಲ್ಯೂಷನ್ ಒಂದೇ ಇರುತ್ತೆ ಸ್ನೇಹ. ಏನು ಗೊತ್ತಾ, ಯಾವುದೇ ಸರ್ಕಾರ ಬರಲಿ, ಆಯಿತಾ, ಪಕ್ಷ ಎಲ್ಲ ಬಿಡಿ, ಯಾವುದೇ ಸರ್ಕಾರ ಬಂದರೂ ಅವರು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಂದರೆ GDPನ ಇನ್ಕ್ರೀಸ್ ಮಾಡೋಕ್ಕೆ 2 ಆಪ್ಷನ್ ಇದೆ. ಒಂದು ಇನ್ಫ್ಲೇಷನ್ ಜಾಸ್ತಿ ಮಾಡೋದು, ಆಯಿತಾ. ಅದು ಒಳ್ಳೇದಲ್ಲ. ಇನ್ಫ್ಲೇಷನ್ ಅಂದರೆ ನೀನು ಥಿಂಕ್ ಮಾಡು, ಈಗ 100 ರೂಪಾಯಿಗೆ ಸಿಗ್ತಾ ಇದೆ ಯಾವುದೊಂದು ಐಟಮ್, 200 ರೂಪಾಯಿ ಮಾಡಿದರೆ ಆಬ್ವಿಯಸ್ಲಿ ಜನ 200 ರೂಪಾಯಿ ಸ್ಪೆಂಡ್ ಮಾಡ್ತಾರೆ, ಆವಾಗ GDP ಜಾಸ್ತಿ ಆಗಲೇಬೇಕು. ಸೊ ಒಂದು ಇನ್ಫ್ಲೇಷನ್. ಸೊ ನಾವು GDP ಈಗ ಫೋರ್ಕಾಸ್ಟ್ ನಮ್ಮದು GDP 7% ಗ್ರೋ ಆಗಿದೆ ವರ್ಷದಿಂದ ವರ್ಷಕ್ಕೆ ಅಂದರೆ ಅದರಲ್ಲಿ ಫಸ್ಟ್ ಕ್ವಶನ್ ಬರುತ್ತೆ, ಇನ್ಫ್ಲೇಷನ್ ಎಷ್ಟಿದೆ ಅಂತೇಳಿ. ಇನ್ಫ್ಲೇಷನ್ 5% ಇದೆ, ಆವಾಗ 7% GDP ತೋರಿಸಿ ಏನು ಪ್ರಯೋಜನ? 2% ಗ್ರೋತ್ ಆಯ್ತು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಸಿಂಪಲಾಗಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಕ್ವಶನ್ ಬರುತ್ತೆ ಏನಂದರೆ, ನಮ್ಮ GDP ಇನ್ಕ್ರೀಸ್ ಮಾಡೋಕ್ಕೆ ಇನ್ಫ್ಲೇಷನಿಂದ ಸಾಧ್ಯ ಇಲ್ಲ. ಇನ್ನು ಉಳಿದಿರೋದು ಒಂದೇ ಆಪ್ಷನ್, ಏನು ಗೊತ್ತಾ? GDPನ ಬೇಸಿಕ್ ಡೆಫಿನೇಷನ್ ಏನು? ಗೂಡ್ಸ್ ಆ್ಯಂಡ್ ಸರ್ವಿಸ್.
ಅದನ್ನು ಜಾಸ್ತಿ ಮಾಡಬೇಕು. ಹೆಂಗೆ ಜಾಸ್ತಿ ಮಾಡೋದು? ಉತ್ಪಾದನೆ ಜಾಸ್ತಿ ಮಾಡಬೇಕು. ಉತ್ಪಾದನೆ ಜಾಸ್ತಿ ಮಾಡಬೇಕು. ಉತ್ಪಾದನೆ ಜಾಸ್ತಿ ಆಗಬೇಕಾದ್ರೆ ಇರೋ ಆಪ್ಷನ್ ಏನು ಗೊತ್ತಾ? ಒಂದು, ಜನರಿಗೆ ಒಳ್ಳೆ ಎಜುಕೇಷನ್ ಕೊಡಿ, ಜನರ ಆರೋಗ್ಯ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಇದು ಎರಡು ತುಂಬ ಇಂಪಾರ್ಟೆಂಟ್ ಆಯಿತಾ. ನೀವು ನಿಜಕ್ಕೂ ಇದು ಫ್ರೀ 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 ಅಂತ ಹೇಳ್ತೀವಲ್ಲ ಗೌರ್ಮೆಂಟ್, ನಾನು ಫ್ರೀ ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ. ದುಡ್ಡು ಕೊಡೋದ್ರಿಂದ ಏನೇನೂ ಆಗಲ್ಲ ಆಯಿತಾ. ನೀವೀಗ ಬೇಡ 10,000 ತಿಂಗಳಿಗೆ ಕೊಟ್ಟರು, ತಿಂಗಳ ಖರ್ಚು 50,000 ಇದ್ದರೆ ಹೆಂಗೆ ತುಗಿಸ್ತಾರೋ? ಹೌದು. ನೀವು ಎಷ್ಟೇ ದುಡ್ಡು ಕೊಟ್ಟರು ಇದು ಸಾಲ್ವ್ ಆಗಲ್ಲ ಆಯಿತಾ. ತುಂಬ ಜನ ನಂಗೆ ಕೇಳ್ತಾರೆ, ಜನರಿಗೆ ಈ ಫ್ರೀ ಭಾಗ್ಯ ಕೊಡೋದ್ರಿಂದ ಜನರಿಗೆ ಹೆಲ್ಪ್ ಆಗಲ್ವಾ? ಆ ಮೊಮೆಂಟಿಗೆ ನಿಮ್ಮ ಮನಸ್ಸು ಹೋದಾಗ ನಂಗೆ ಸಿಗ್ತಾ ಇದೆ ದುಡ್ಡು ಅಂತೇಳಿ. ಬಟ್ ನೀವು ಥಿಂಕ್ ಮಾಡಿ, ಒಂದು 5 ವರ್ಷದ ಹಿಂದೆ ಎಷ್ಟಿತ್ತು ರೇಟ್ಗಳು, ಇವಾಗ ಎಷ್ಟಿದೆ? ಆವಾಗ ನನಗೆ ನೆನಪಿದೆ ಆಯಿತಾ, ಒಂದು 10,000 ಇದ್ದರೆ ತಿಂಗಳು ಆರಾಮಾಗಿ ಖರ್ಚು ನಡೀತೈತಿ. ಇವಾಗ 20,000 ಇದ್ರೂ ಸಾಕಾಗಲ್ಲ. ಅಂದಮೇಲೆ ದುಡ್ಡು ಕೊಟ್ಟು ಏನಾದ್ರು ಪ್ರಯೋಜನ ಇದೆಯಾ? ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗಿದೆ. ಇದು ಯಾರ ಕೈಯಲ್ಲೂ ತಡೆಯೋಕ್ಕಾಗಲ್ಲ ಆಯಿತಾ. ನಾಳೆ ಆ ಪಕ್ಷದವರು ಈ ಪಕ್ಷದವರು ಬಂದು ಭಾಷಣ ಮಾಡ್ಬೋದು ಅಷ್ಟೇ, ನಾನು ಕಡಿಮೆ ಮಾಡ್ತೀನಿ ಅಂತ ಬಿಟ್ಟರೆ ಇದು ಯಾರ ಕಂಟ್ರೋಲಲ್ಲೂ ಇಲ್ಲ. ಯಾಕಂದರೆ ಇದಕ್ಕೆ ನೇರ ಹೊಣೆ ಯಾವುದು ಗೊತ್ತಾ? ಜನಸಂಖ್ಯೆ ಕಡಿಮೆ ಆಯಿತಾ, ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ನೀವು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಇರುವಂಥ ರಿಸೋರ್ಸ್ ಅಷ್ಟೇ ಇದೆ ಸ್ನೇಹ. ಈ ವರ್ಷ 100 kg ಅಕ್ಕಿ ಬೆಳೆದಿದ್ದೀವಿ, 100 ಜನ ಇದ್ರು ತಿನ್ನೋಕ್ಕೆ. ನೆಕ್ಸ್ಟ್ ವರ್ಷನೂ 100 kg ಅಕ್ಕಿನೇ ಬೆಳಿತೀವಿ, 150 ಜನ ಇದ್ದಾರೆ ತಿನ್ನೋಕ್ಕೆ. ಮತ್ತು 50 ಜನ ಎಂತ ಮಾಡೋದು? ಹಾಂ, ಸೊ ಇದಕ್ಕೆ ಒಂದು ಸೊಲ್ಯೂಷನ್ನು ಜನಸಂಖ್ಯೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬಿಡಿ ಆಯಿತಾ. ಕೇಳಿದರೆ ಹಂಗೆ ಹಿಂಗೆ ಏನೆಲ್ಲ ರೀಸನ್ಸ್ ಹೇಳ್ತಾರೆ, ಬಿಟ್ಟಾಕಿ ಪ್ರಾಕ್ಟಿಕಲಿ ಬರೋಣ. ಪ್ರಾಕ್ಟಿಕಲಿ ಬರೋಕ್ಕೆ ಓಕೆ, ಇನ್ನೊಂದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಆಬ್ವಿಯಸ್ಲಿ ನಮ್ಮ ದೇಶ ಒಂದು ಯುವ ದೇಶ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಜನಸಂಖ್ಯೆಯ ತುಂಬ ದೊಡ್ಡ ಭಾಗ ಯುವಕರಿದ್ದಾರೆ. ನಮ್ಮದು ಯಂಗ್ ಕಂಟ್ರಿ ಆಯಿತಾ. ಹಾಗಾಗಿ ಆ ಯುವಕರನ್ನು ಸರಿ ದಾರಿಯಲ್ಲಿ, ಕರೆಕ್ಟ್ ಡೈರೆಕ್ಷನಲ್ಲಿ ಹಾಕ್ಬೇಕು ನಾವು ಆಯಿತಾ. ಬಟ್ ಇವತ್ತಿನ ಯುವ ಜನತೆ ಏನು, ಅರ್ಧಕ್ಕರ್ಧ ಜನ ಕೆಲಸ ಇಲ್ಲ, ನಿರುದ್ಯೋಗ, ಡಿಗ್ರಿ ಇದೆ, ಕೆಲಸಕ್ಕೋಸ್ಕರ ಅಳ್ದಾಡಿ ಸಾಕಾಗಿದೆ. ಲಾಸ್ಟಿಗೆ ಏನೂ ಮಾಡೋಕ್ಕಾಗದೆ ಕೆಟ್ಟ ದಾರಿ ಹಿಡಿತಾರೆ, ಕಳ್ಳತನ ಅದು ಇದು ಸರಿಯಾಗಬೇಕಂದ್ರೆ ಫಸ್ಟು ನಮ್ಮ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸ ಆಯಿತಾ. ಪಕ್ಷ ಹೇಳ್ತಾ ಇಲ್ಲ ನಾನು, ಪಕ್ಷ ಯಾವುದೇ ಇರಲಿ, ಯಾವುದೇ ಪಕ್ಷ ಸರ್ಕಾರ ರಚಿಸಲಿ ಆಯಿತಾ. ಸರ್ಕಾರದ ಕೆಲಸ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರದ ಕೆಲಸ ಏನು ಗೊತ್ತಾ? ಫಸ್ಟು ಒಳ್ಳೆ ಕೆಲಸನ ಸೃಷ್ಟಿ ಮಾಡಬೇಕು. ಹೌದು, ಇರೋ ಕೆಲಸದಲ್ಲೇ ಮ್ಯಾನೇಜ್ ಮಾಡೋಕ್ಕಾಗ. ಸೃಷ್ಟಿ ಮಾಡಬೇಕಾದ್ರೆ ಹೊಸ ಕಂಪನಿಗಳು, ಹೊಸ ಟೆಕ್ನಾಲಜಿ, ಹೊಸ ಸರ್ವೀಸು, ಇದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅವಾಗ ನಿರುದ್ಯೋಗ ಇರೋದಿಲ್ಲ. ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತಾ ಆಟೋಮೆಟಿಕ್ಲಿ GDP ಇಂಪ್ರೂವ್ ಆಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಇಂಪ್ರೂವ್ ಆಗುತ್ತೆ. ಎರಡನೇದೇನು ಗೊತ್ತಾ? ಕೆಲವೊಂದು ಸೆಕ್ಟರಲ್ಲಿ ನೀವು ಈ ಥರ ದುಡ್ಡು ಪೋಲ್ ಮಾಡೋ ಬದಲು ನಾನು ಫ್ರೀ ಕೊಡ್ತೀನಿ ಅನ್ನೋ ಬದಲು ನಿಜಕ್ಕೂ ಫ್ರೀ ಕೊಡಬೇಕಾ? ಓಕೆ, ಒಂದು ಫ್ಯಾಮಿಲಿಗೆ ಇನ್ಶೂರೆನ್ಸ್ ಹೆಲ್ತ್ ಪ್ರೊಟೆಕ್ಷನ್ ಕೊಡಿ, ಮೆಡಿಕಲಿ, ಸರಿ ಅಲ್ವಾ? ಈಗ ನನ್ನ ಪ್ರಕಾರ ತಿಂಗಳಿಗೊಂದು 1,000-1,500 ರೂಪಾಯಿಗೆ ಒಂದು ಇಡೀ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ, ಮೆಡಿಕಲ್ ಪ್ರೊಟೆಕ್ಷನ್, ಯಾವುದು ಇನ್ಶೂರೆನ್ಸ್ ಮೂಲಕ. ಅದನ್ನು ಕೊಡಿ ಅಲ್ಲ ಎಲ್ರಿಗೂ. ಅದು ಬೇಕಾಗಿರುವಂಥದ್ದು. ನೀವು ದುಡ್ಡೇ ಕೊಡ್ಬೇಕಂತಿಲ್ಲ ಅಲ್ವಾ, ಅದು ಬೇಕಾಗಿರುವಂಥದ್ದು. ನಾಳೆ ಯಾರೋ ಒಬ್ರು ಕಾಯಿಲೆ ಬಿದ್ದರು, ಲಕ್ಷಗಟ್ಟಲೆ ಕೇಳ್ತಾರೆ ಆಸ್ಪತ್ರೆಯಲ್ಲಿ, ಮತ್ತೆ 2,000-3,000 ಕೊಟ್ಟರೆ ಏನು ಪ್ರಯೋಜನ? ಆವಾಗ ಇದು ಹೆಲ್ಪ್ ಆಗುತ್ತೆ. ಮಾಡಿ, ಅಂಥದ್ದೆಲ್ಲ ಮಾಡಿ. ಎಜುಕೇಷನ್ ಸೆಕ್ಟರು, ಹೆಲ್ತ್ ಸೆಕ್ಟರ್, ಇದನ್ನೆಲ್ಲ ಇಂಪ್ರೂವ್ ಮಾಡಿ ಆಯಿತಾ. ಏನು ನಾನು ಹೇಳೋದ್ರಿಂದ ಏನಾದ್ರು ನಯ ಪೈಸೆ ಅಷ್ಟು ಏನಾದ್ರು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಅಲ್ಲ, ಇದಕ್ಕೂ ವಿರೋಧ ಮಾಡೋರು ಇದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ. ನಾವು ಪಾಲಿಟಿಕಲಿ ನ್ಯೂಟ್ರಲ್ ಆಯಿತಾ. ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹ ಆಯಿತಾ, ನಿಜಕ್ಕೂ ನಮ್ಮ ದೇಶದಲ್ಲಿ ಆಗಿರುವಂಥ ಒಂದು ಭಾಳ ಶೋಚನೀಯ ಸ್ಥಿತಿ ಏನು ಗೊತ್ತಾ? ಇವತ್ತು ಪ್ರತಿಯೊಬ್ಬರು ತಮ್ಮನ್ನು ಪಾರ್ಟಿ ಮೂಲಕ ಗುರುತಿಸ್ಕೊಳ್ತಿದ್ದಾರೆ. ನಮ್ಮ ಸಂವಿಧಾನ ನಮಗೆ ವೋಟ್ ಮಾಡೋ ರೈಟ್ ಕೊಟ್ಟಿದೆ, ಬಟ್ ಅದು ಏನು ಹೇಳುತ್ತೆ ಗೊತ್ತಾ? ನಿಮ್ಮ ಪಕ್ಷದ ಸಿದ್ಧಾಂತಗಳನ್ನು ಪ್ರೈವೇಟಾಗಿ ಇಡಿ ಅಂತಲೂ ಹೇಳುತ್ತೆ. ಹೌದು ಆಯಿತಾ. ನೀವು ಮೀಡಿಯಾ ಎದುರು ಬಂದು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳೋದಲ್ಲ ಆಯಿತಾ. ಗುಪ್ತ ಮತದಾನ, ಗುಪ್ತ ಅಂದರೆ ನೀವು ಯಾರಿಗೆ ವೋಟ್ ಹಾಕಿದ್ರೆ ನೀವು ಹೇಳಬಾರ್ದು. ಅದು ಇವ್ರ ಹಂಗಲ್ಲೇ ಬೊಬ್ಬೆ ಹೊಡಿತಾರೆ, ಮೈಕ್ಗಳಲ್ಲಿ ಭಾಷಣ ಮಾಡೋದೇನು, ನಂದು ಈ ಪಾರ್ಟಿ. ಈಗ ನೋಡಿ ಕಮೆಂಟಲ್ಲೂ ಈಗ ಟಗ್ ಆಫ್ ವಾರ್ ನಡೆಯುತ್ತೆ. ಅಯ್ಯೋ ತುಂಬ, ನಾನು ಆ ಪಾರ್ಟಿನ ಈ ಪಾರ್ಟಿ, ಯಾಕಂದರೆ ಜನ ಸುಧಾರಿಸಲ್ಲ. ಜನ ಎಲ್ಲಿ ತನಕ ಸುಧಾರಿಸಲ್ವೋ ಇದು ಯಾವುದು ಸರಿಯಾಗಲ್ಲ ಆಯಿತಾ. ನೀವು ನಮ್ಮ ಕಮೆಂಟ್ ಮಾಡೋದ್ರಿಂದ ನಮ್ದು ಏನೂ ಲಾಸ್ ಆಗಲ್ಲ ಆಯಿತಾ. ನೀವು ಇನ್ನೊಂದಿದೆ ಸ್ನೇಹ, ಮಜಾ ಹೇಳ್ತೀನಿ. ನಮ್ಮ ದೇಶದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನ್ನ ಮನೆ ಎದುರು ರೋಡಲ್ಲಿ ಹೊಂಡ ಬಿದ್ದಿದೆ
ಹೌದು. ಆಯಿತಾ. ಈಗ ಥಿಂಕ್ ಮಾಡೋ, ನಾನು ಹೋಗಿ ಚೀಫ್ ಮಿನಿಸ್ಟ್ರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಅಥವಾ ಪ್ರೈಮ್ ಮಿನಿಸ್ಟ್ರನ್ನು ಬೈಯೋದು ಇಲ್ಲೇ ಕೂತ್ಕೊಂಡು, ಆಯಿತಾ, ಅದು ಹೊಂಡ ಸರಿ ಆಗ್ತದ? ಅಥವಾ ಅವರು ಬಂದು ಅದಕ್ಕೆ ಪ್ಯಾಚ್ ಅಪ್ ಮಾಡ್ತಾರಾ? ಇಲ್ಲ ಅಲ್ವಾ. ಆ್ಯಕ್ಚುಲಿ ಯಾರಿಗೆ ಹೇಳ್ಬೇಕು ನಾವು? ಫಸ್ಟ್ ಮುನ್ಸಿಪಾಲಿಟಿ ಅವರಿಗೆ. ಇಲ್ಲಿ ಯಾರು ಅದಕ್ಕೆ ಹೊಣೆ, ಅದನ್ನು ಯಾರು ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗ್ಬೇಕಲ್ವ. ಬಟ್ ಇವತ್ತು ಹಾಗಲ್ಲ. ನೀವು ಥಿಂಕ್ ಮಾಡಿ, ನೀವು ವೋಟ್ ಹಾಕಿದ್ದೀರಲ್ಲ ಕಳೆದ ಇಲೆಕ್ಷನಲ್ಲಿ, ಲೋಕಸಭೆಗೂ ಹಾಕಿದ್ದೀರಿ, ವಿಧಾನಸಭೆಗೂ ಹಾಕಿದ್ದೀರಿ. ನೀವು ಪ್ರೈಮ್ ಮಿನಿಸ್ಟ್ರಿಗೆ ವೋಟ್ ಹಾಕಿದ್ರಾ ಅಥವಾ ಈಗಿರೋ ಚೀಫ್ ಮಿನಿಸ್ಟ್ರಿಗೆ ವೋಟ್ ಹಾಕಿದ್ರಾ ಅಥವಾ ನಿಮ್ಮ ಲೊಕ್ಯಾಲಿಟಿಯಲ್ಲಿರೋ MLA MP ವೋಟ್ ಹಾಕಿದ್ರೆ ನೀವೇ ಆನ್ಸರ್ ಮಾಡಿ, ಆಯಿತಾ. ನೀವು ವೋಟ್ ಹಾಕಿರೋದು MLA ಕ್ಯಾಂಡಿಡೇಟಿಗೆ, MP ಕ್ಯಾಂಡಿಡೇಟಿಗೆ, ಬಟ್ ಬೈಯೋದು ಅಲ್ಲಿ ಲಾಸ್ಟಿಗೆ ರಚನೆ ಆಗಿ, ಯಾಕಂದರೆ ಅವ್ರು ಲೀಡರ್ ಒಪ್ಕೋತೀನಿ ನಾನು, ಆಯಿತಾ. ಅವರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅವ್ರನ್ನ ಬೈದೇನು ಪ್ರಯೋಜನ? ಹೌದು, ಇಲ್ಲಿಯವರು ಕೆಲಸ ಮಾಡಬೇಕು, ಇಲ್ಲಿಯವ್ರು ಮಾಡಬೇಕಲ್ಲ. ಈ ಲಾಜಿಕನ್ನು ಸ್ವಲ್ಪ ನೀವು ಯಾವ ದಿನ ಅರ್ಥ ಮಾಡ್ಕೋತೀರೋ, ಯಾಕಂದರೆ ಅವರನ್ನು ಹೊಣೆ ಮಾಡ್ತಿರೋ, ಯಾರು ಇದಕ್ಕೆ ಹೊಣೆ ಅವರನ್ನೇ ಹೊಣೆ ಮಾಡ್ತಿರೋ, ಅವ್ರಿಗೆ ಕರೆದು ತಂದು ಕೆಲಸ ಮಾಡಿಸ್ತಿರೋ, ಆವಾಗ ಪ್ರೊಬಾಬ್ಲಿ ಈ ಭ್ರಷ್ಟಾಚಾರ ನಿರ್ಮೂಲನೆ. ಹೆಂಗಾಗಿದೆ ಅಂದ್ರೆ, ಒಂದು ಮಗು ಹಠ ಮಾಡ್ತಾ ಇದೆ, ಇನ್ನೊಂದು ಮಗು ಸುಮ್ಮನೆ ಕೂತ್ಕೊಂಡಿದೆ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನಾವೇನ್ ಮಾಡ್ತೀವಿ, ಈ ಹಠ ಮಾಡ್ತಾ ಇರೋ ಮಗುಗೇನು ಹೇಳಲ್ಲ, ಈ ಸುಮ್ಮನೆ ಇರೋ ಮಗು ಏನಿದೆ ಅದಕ್ಕೆ 4 ಬಡಿತೀವಿ. ಅದೇನಾಗತ್ತೆ, ಅದಕ್ಕೆ ಇದು ಹಾಗೇನೆ ಅಲ್ವಾ. ಇಲ್ಲಿ ಕೆಲಸ ಮಾಡದೇ ಇರೋರು ಬೇರೆಯವರು, ಹೇಳೋರು ಇನ್ನೊಬ್ರಿಗೆ, ಹಾಗಾಗತ್ತೆ ಅದು. ಸೊ ನನಗೆ ಗೊತ್ತಿರೋ ಒಂದು ಚಿಕ್ಕ ಪುಟ್ಟ ನಾಲೆಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೊಂದಿದೆ ಸ್ನೇಹ, ಬುಲ್ ರನ್ ಚಾನಲ್ ಏನಾಯಿತು ಅಂತ ಕೇಳ್ತಿದ್ದಾರೆ. ಇಷ್ಟು ನಂಗೆ ಗೊತ್ತಿಲ್ಲ ನಿಜಕ್ಕೂ, ಇಷ್ಟು ಜನ ಕಾತರರಾಗಿದ್ದಾರೆ, ಇಷ್ಟು ಇದು ಮಾಡ್ತಿದ್ದಾರೆ. ಯಾಕಂದರೆ ನಾನು ಫ್ರೀ ಇರಲಿಲ್ಲ ಒಂದು 3-4 ವರ್ಷ, ಬರೀ ಟ್ರಾವೆಲ್ ಅದರಲ್ಲೇ ಇದ್ವಿ. ಬಟ್ ಜನರ ರೆಸ್ಪಾನ್ಸ್ ನೋಡಿದ ನಂತರ ನನಗೆ ಅನಿಸ್ತಾ ಇದೆ, ಓಕೆ ಬುಲ್ ರನ್ ಚಾನಲ್ಲು ನಾವು ರೀಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ಅದನ್ನು ಮಾಡ್ತೀನಿ, ನಾನು ಖಂಡಿತಕ್ಕೂ ಮಾಡ್ತೀನಿ ಅಂತ ಹೇಳ್ತಾನೆ. GDP ಬಗ್ಗೆ ನಿಮಗೊಂದು ಬೇಸಿಕ್ ಐಡಿಯಾ ಸಿಕ್ಕಿದೆ ಅಂದ್ಕೋತೀನಿ. ಇನ್ನು ನಾನು ಹೇಳಿದ ಡೇಟಾ ಎಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಡೇಟಾನು ನೀವೇ ವೆರಿಫೈ ಮಾಡಿ, ನೀವೇ ಒಂದು ಸ್ವಂತ ಬುದ್ಧಿಯಿಂದ ಇದಕ್ಕೊಂದು ಪರಿಣಾಮ ಇದ್ರದ್ದು ಏನು ಅಂತ ನೀವು ಥಿಂಕ್ ಮಾಡಿ, ಆಯಿತಾ. ನನಗೆ ಗೊತ್ತಿರೋದು ಹೇಳಿದ್ದೀನಿ. ತುಂಬ ಡೀಪಾಗಿ ಇಕಾನಮಿಸ್ಟ್ ಆಗಿ ನಾನು ಹೇಳೋಕ್ಕೆ ಬರಲ್ಲ ನಂಗೆ, ಆಯಿತಾ. ಅಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದಷ್ಟು ಈ ವಾಟ್ಸಪ್ ವದಂತಿಗಳಿಂದ ದೂರ ಇರಿ, ಆಯಿತಾ. ನಂಗೆ ನಿಜಕ್ಕೂ ಬೇಜಾರಾಗುತ್ತೆ, ನಮ್ಮ ದೇಶ ಯಾವ ಲೆವೆಲಿಗೆ ಇವತ್ತು ಬಂದು ನಿಂತಿದೆ ಅಂತೇಳಿ. ಇವತ್ತಿದೆ ವಿಷಯ ಹೇಳ್ತೀನಿ, ಆಯಿತಾ. ನಮ್ಮ ಆ್ಯಕ್ಟರ್ ಇದ್ದಾರಲ್ಲ ಧರ್ಮೇಂದ್ರ ಅವರು ತೀರಿ ಹೋದ್ರು ಅಂತೇಳಿ ಬೆಳಗ್ಗೆ ಎಷ್ಟೋ ಜನ ಸ್ಟೇಟಸ್ ಹಾಕೊಂಡಿದ್ದಾರೆ. ವಾಟ್ಸಪ್ಪಲ್ಲಿ ಬಂತು ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಜನ ಶೇರ್ ಮಾಡಿದ್ದು. ಆಮೇಲೆ ಅವ್ರ ಹೆಂಡತಿ ಮಕ್ಕಳು ಬಂದಿಲ್ಲ, ಅವ್ರು ಹುಷಾರಾಗಿದ್ದಾರೆ, ಇನ್ನೂ ಸತ್ತಿಲ್ಲ ಅಂತ ಹೇಳಿದ ನಂತರ ಫ್ಯಾಕ್ಟ್ ರಿಯಲೈಸ್ ಆಗುತ್ತೆ ನಮಗೆ. ಅಂದರೆ ಒಂದು ವಿಷಯ ಬಂದಾಗ ಅದು ಸರಿನೋ ತಪ್ಪೋ ಅದನ್ನು ನೋಡಿ ನಾವು ಇದು ಮಾಡಲ್ಲ, ಒಂದು ರಿಸಲ್ಟನ್ನು ನಾವು ನೋಡಲ್ಲ. ಅದೊಂದು ಭಾಳ ಒಂದು ದುರಂತದ ಸ್ಥಿತಿ ಸ್ನೇಹ. ದುರಂತ ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ. ಯಾಕಂದರೆ ಎಷ್ಟೋ ಜನ ಇವತ್ತು ಬ್ರೈನ್ ವಾಶ್ ಆಗ್ತಾ ಇದ್ದಾರೆ ಬೇರೆ ಬೇರೆ ವಿಷಯಕ್ಕೆ. ಸತ್ಯ ಏನೋ ಬೇರೆ, ಇಲ್ಲಿ ತೋರಿಸ್ತಿರೋದು ಬೇರೆ ಏನೋ, ಆ ಥರ ಆಗಿದೆ. ಸೊ ಆದಷ್ಟು ಅದರಿಂದ ದೂರ ಇರಿ. ಯಾವುದೇ ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕಿದ್ರೂ ವೆರಿಫೈ ಮಾಡುವಂಥ ಒಂದು ಪದ್ಧತಿನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.